ಕೆಲವು ರಾಜಕೀಯದ ಬೆಳವಣಿಗೆ ಅಲ್ಲ, ಆಡಳಿತದ ಕೆಲವು ಲೋಪಗಳ ವಿಷಯದಲ್ಲಿ ತಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಕರೆದಿದ್ದೇನೆ. ನಮ್ಮ ದೆಹಲಿಯ ವರದಿಗಾರ ಪ್ರತಿನಿಧಿಗಳು ನೀವು ಉತ್ತರ ಇಂಡಿಯಾದಲ್ಲಿ ನಡೀತಾ ಇರತಕ್ಕಂಥ ಪ್ರವಾಹದ ಪರಿಸ್ಥಿತಿಗಳನ್ನು ನೀವುಗಳ ಕೆಲವು ಭಾಗಕ್ಕೆ ಹೋಗಿ ಖುದ್ದು ವಾಸ್ತವಾಂಶಗಳನ್ನು ದೇಶದ ಜನತೆ ಮುಂದೆ ಇಟ್ಟಿದ್ದೀರಿ. ಈ ವರ್ಷ ಕರ್ನಾಟಕದ ಮಟ್ಟಿಗೆ ನಾನು ಹೇಳೋದಾದರೆ ಉತ್ತಮವಾದಂಥ ರೀತಿಯ ಮಳೆ ಮುಂಗಾರಿನ ಪ್ರಾರಂಭದಲ್ಲೇ ಪ್ರಾರಂಭ ಆಯಿತು. ಅದು ಸ್ವಲ್ಪ ಅರ್ಲಿನೂ ಆಯಿತು. ಮಳೆಯ ಒಂದು ಅನುಕೂಲಗಳು, ಹಲವಾರು ಜಲಾಶಯಗಳು ಈ ಬಾರಿ ನಿರೀಕ್ಷೆಗೂ ಮೀರಿ ತುಂಬಿದಂಥದ್ದೇನಿದೆ. ಅದು ಬಹಳ ಅರ್ಲಿಯಾಗಿ ಜಲಾಶಯಗಳು ತುಂಬಿತು. ಎಲ್ಲರೂ ಸಂತೋಷದಲ್ಲಿದ್ದರು. ರೈತರು ಬಹಳ ಆನಂದದಲ್ಲಿ ಕೃಷಿ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಿದಂಥದ್ದೇನಿದೆ. ನಮ್ಮ ಕೃಷಿಕರಲ್ಲಿ ಈ ಬಾರಿ ಉತ್ತಮವಾದಂಥ ಮಳೆಯಾಗಿದೆ. ಎಲ್ಲ ರೀತಿಯಲ್ಲಿ ಬೆಳೆಯನ್ನು ನಾವು ಬೆಳೆಯಲಿಕ್ಕೆ ಅನುಕೂಲಗಳಿದೆ ಅಂತಕ್ಕಂಥ ಒಂದು ಭಾಳ ದೊಡ್ಡ ಮಟ್ಟದ ನಿರೀಕ್ಷೆಯಿಂದ ಕೃಷಿ ಚಟುವಟಿಕೆಗಳನ್ನೇನು ಪ್ರಾರಂಭ ಮಾಡಿದ್ರು. ನಂತರದ ದಿನಗಳಲ್ಲಿ ರಾಜ್ಯದ ಹಲವಾರು ವಿವಿಧ ಪ್ರದೇಶಗಳಲ್ಲಿ ಭಾರಿ ಅನಾಹುತಗಳಾಗ್ತಕ್ಕಂಥ ರೀತಿಯ ಮಳೆಯೇ ಪ್ರಾರಂಭ ಆಯಿತು. ಪ್ರಥಮ ಹಂತದಲ್ಲಿ ಮಂಗಳೂರು, ಉಡುಪಿ, ಕಾರವಾರ ಜಿಲ್ಲೆ ಇರ್ಬೋದು. ಅದೇ ರೀತಿಯಲ್ಲಿ ಚಿಕ್ಕಮಗಳೂರು ಭಾಗದಲ್ಲಿ, ಶಿವಮೊಗ್ಗ, ಚಿಕ್ಕಮಗಳೂರು ಭಾಗದಲ್ಲೂ ಭಾಳ ದೊಡ್ಡ ಮಟ್ಟದಲ್ಲಿ ಅನಾಹುತಗಳು ಪ್ರಾರಂಭ ಆಯಿತು. ನಂತರ ನಮ್ಮ ಬಹುಶಃ ಗಣೇಶನ ಹಬ್ಬದ ಆಸ್ಪಾಸ್ನಲ್ಲಿ ಹೈದರಾಬಾದ್, ಕರ್ನಾಟಕ ಅಲ್ಲಿ ನಿರೀಕ್ಷೆಗೂ ಮೀರಿ, ಅದು ಕಲಬುರಗಿ, ಯಾದಗಿರಿ, ರಾಯಚೂರು, ಬೀದರು, ಹೀಗೆ ಅದರ ಜೊತೆಯಲ್ಲಿ ಮುಂಬೈ ಕರ್ನಾಟಕದ ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ, ಈ ಎಲ್ಲ ಭಾಗದಲ್ಲಿ ಇವತ್ತು ನೋಡ್ತಾ ಇದ್ದೀರಿ ಪ್ರಾರಂಭ ಆದಂಥದ್ದು ಒಂದು 15-20 ದಿವಸಗಳಿಂದ. ಈಗಲೂ ಸಹ ಹಲವಾರು ಹಳ್ಳಿಗಳು ಜಲಾವೃತವಾಗಿದೆ. ಪ್ರತಿಯೊಂದು ಜಿಲ್ಲೆಯಲ್ಲಿ ನಾನೀಗಾಗಲೇ ಆ 6 ಜಿಲ್ಲೆಗಳ ಅಧಿಕಾರಿಗಳೇನಿದ್ದಾರೆ, ನಮ್ಮ ಕಲ್ಯಾಣ ಕರ್ನಾಟಕದ 5 ಜಿಲ್ಲೆಗಳು, ಬಳ್ಳಾರಿ ಬಿಟ್ಟು, ನಂತರ ಬಿಜಾಪುರ, ಬಾಗಲಕೋಟೆ, ಈ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಯಾವೊಂದು ಪರಿಸ್ಥಿತಿಗಳಿದೆ ಅಂತಕ್ಕಂಥ ಮಾಹಿತಿಯನ್ನು ಪಡೀಲಿಕ್ಕೆ ನಾನೇ ಖುದ್ದು ದೂರವಾಣಿ ಕರೆ ಮುಖಾಂತರ ಎಲ್ಲ ಮಾಹಿತಿಗಳನ್ನು ಪಡೆದಿದ್ದೇನೆ. ಪ್ರಾರಂಭಿಕ ಹಂತದಲ್ಲಿ ಈಗಾಗಲೇ ಅವರ ಲೆಕ್ಕಾಚಾರವೇ ಪ್ರತಿಯೊಂದು ಜಿಲ್ಲೆಯಲ್ಲಿ 1,00,000 ಹೆಕ್ಟೇರ್ಗಿಂತ ಜಾಸ್ತಿ, 1.5 ಲಕ್ಷ, 1 ಲಕ್ಷ, 1.25 ಲಕ್ಷ ಈ ಆಗಲೇ ಬೆಳೆ ಸರ್ವನಾಶ ಆಗಿದೆ. ಭತ್ತ ಕೆಲವು ಭಾಗದಲ್ಲಿ, ಹತ್ತಿ ವಿಶೇಷವಾಗಿ, ಮತ್ತು ತೊಗರಿ ಇರ್ಬೋದು, ಈ ಹಲವಾರು ಬೆಳೆಗಳು ಸಂಪೂರ್ಣ ನಾಶ ಆಗಿರತಕ್ಕಂಥದ್ದೇನಿದೆ. ರೈತ ಚೇತರಿಸ್ಕೊಳ್ಳಿಕ್ಕಾಗೋದಿಲ್ಲ ಒಂದು ಕಡೆ. ಆ ಮಟ್ಟದ ಪರಿಸ್ಥಿತಿಯಲ್ಲಿ ಇವತ್ತು ಹಲವಾರು ರೈತ ಕುಟುಂಬಗಳು ಕಲ್ಯಾಣ ಕರ್ನಾಟಕದಲ್ಲಿ ನೋವಿನಲ್ಲಿದ್ದಾರೆ. ಇನ್ನು ಮನೆಗಳು ಜಲಾವೃತವಾಗಿ ಮನೆಗಳ ಮೇಲೆ ಆಗಿರತಕ್ಕಂಥ ಹಾನಿ ಇವತ್ತು ಉತ್ತರ ಕರ್ನಾಟಕದಲ್ಲಿ, ಅಂದರೆ ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು 12 ಗೋಶಾಲೆಗಳಿತ್ತು. ಈ 12 ಗೋಶಾಲೆಗಳು ಸಂಪೂರ್ಣವಾಗಿ
ಮುಳುಗೋಗಿರ್ತಕ್ಕಂಥದ್ದು. ನಮ್ಮ ಮಾಧ್ಯಮದ ಸ್ನೇಹಿತರು ಪ್ರತಿನಿತ್ಯ, ಅದು ಯಾವುದೇ ನಮ್ಮ ಟಿ ವಿ ಚಾನಲ್ಗಳಿದ್ದೀರಿ, ಕನಿಷ್ಠ ಪ್ರತಿದಿನ ಒಂದು 2-3 ಎಪಿಸೋಡ್ ಆದರೂ ಈ ಮಳೆಯ ಅನಾಹುತಗಳಿಂದ, ಜೊತೆಯಲ್ಲಿ ಮಹಾರಾಷ್ಟ್ರದ ಅಲ್ಲಿಯ ಒಂದು ದೊಡ್ಡ ಮಟ್ಟದ ಮಳೆಯಿಂದ ಏನೋ ಒಂದು 4-4.5 ಲಕ್ಷ ಕ್ಯೂಸೆಕ್ಸ್ ನೀರು ಇವತ್ತು ಭೀಮಾ ನದಿಯಿಂದ ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಲಬುರಗಿಲಿ ನಾವು ಯಾವತ್ತೂ ಇಂಥ ಒಂದು ಪರಿಸ್ಥಿತಿ ನೋಡಿರಲಿಲ್ಲ. ನಾವು ಮಳೆ ಅನಾಹುತ ಬೀದರ್ನಲ್ಲೂ ಇವತ್ತು ಕಳೆದ 2 ದಿವಸದಿಂದ ದೊಡ್ಡ ಮಟ್ಟದ ಅನಾಹುತಗಳಾಗಿದೆ. ಇಷ್ಟೆಲ್ಲ ನಡೀತಾ ಇದ್ದರೂ ನಾನು ಮೊನ್ನೆ ಬಹುಶಃ ನಿಮ್ಮ ಮುಖಾಂತರವೇ ಒಂದು ಟ್ವೀಟ್ ಮಾಡಿದ್ದೆ, ಈಗ ಒಂದು 3 ದಿವಸದಿಂದ. ಅದಾದ ನಂತರ ಸರ್ಕಾರ ಇಮ್ಮಿಡಿಯೇಟಾಗಿ ಮುಖ್ಯಮಂತ್ರಿಗಳು ಡಿ ಸಿಗಳ ಒಂದು ವರ್ಚುವಲ್ ಕಾನ್ಫರೆನ್ಸು ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿನೂ ಮಾಧ್ಯಮದಲ್ಲಿ ಗಮನಿಸ್ತೆ ನಾನು. ಅದ್ರ ಜೊತೆಗೆ ಒಂದು 2 ಜನ ಮಂತ್ರಿಗಳು ಅಲ್ಲಿ ಇಲ್ಲಿ ಕಾಟಾಚಾರಕ್ಕೆ ಹೋಗಿದ್ದಾರೋ ಇಲ್ಲ ಪ್ರಾಮಾಣಿಕವಾಗಿ ಹೋಗಿದ್ದಾರೋ, ನಾನು ಟೀಕೆ ಮಾಡಲಿಕ್ಕೆ ಹೋಗಲ್ಲ, ಈಗ ರಾಜಕೀಯ ಬೆರೆಸಲ್ಲ. ಇಲ್ಲಿ ಇಷ್ಟು ದಿನಗಳಿಂದ ಮಳೆ ಆಗಿದೆ, ಇಷ್ಟು ದಿನಗಳಿಂದ ಜನ ನೊಂದಿದ್ದಾರೆ. 36 ಜನ ಮಂತ್ರಿಗಳಿದ್ದು ಎಷ್ಟು ಜನ ಎಲ್ಲೆಲ್ಲಿ ಭೇಟಿ ಕೊಟ್ಟರು ಮಂತ್ರಿಗಳು? ಮುಖ್ಯಮಂತ್ರಿಗಳು ಡಿ ಸಿಗಳಿಗೆ ಗರಮ್ಮಾಗಿ ಮಾತಾಡಿ ತಕ್ಷಣ ಕ್ರಮ ತಗೊಳ್ಳಿ ಅಂತ ಹೇಳಿ ಬೆಂಗಳೂರಿಂದ ಕೂತ್ಕೊಂಡು ಹೇಳಿದ ತಕ್ಷಣ ಈಗಿನ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಎಷ್ಟರ ಮಟ್ಟಿಗೆ ಈ ಅಧಿಕಾರಿಗಳು ಕೆಲಸ ಮಾಡ್ಬೋದು? ಕೆಲವು ಡಿ ಸಿಗಳು ಒಳ್ಳೆಯವರಿರ್ಬೋದು, ಕೆಲಸ ಮಾಡ್ತಕ್ಕಂಥ ಒಂದು ಗುಣ ಇಟ್ಕೊಂಡಿರ್ಬೋದು. ಆ ಡಿ ಸಿಗೂ ಕೋಆಪ್ರೇಷನ್ ಕೊಡ್ತಕ್ಕಂಥ ಒಂದು ವಾತಾವರಣ ನೀವು ನಿರ್ಮಾಣ ಮಾಡಿದ್ದೀರಾ ಇಲ್ಲಿ ರಾಜ್ಯದಲ್ಲಿ? ಇದು ನನ್ನ ಪ್ರಶ್ನೆ. ಈ ಒಂದು ಉದಾಹರಣೆ, ಈಗ ಚಿಕ್ಕಮಗಳೂರು ಭಾಗದಲ್ಲಿ ಎಷ್ಟು ತಿಂಗಳಾಯ್ತು ಮಳೆ ಆಗಿ? ಅಡಿಕೆ ನಾಶ ಆಯಿತು, ಭತ್ತ ಬೆಳೀಲೇ ಇಲ್ಲ, ಹಲವಾರು ಬೆಳೆಗಳು ನಾಶ ಆಯ್ತು, ಅಲ್ಲೂ ಮನೆಗಳು ಕುಸಿದೋದವು. ಯಾರಿಗಾದರೂ ಒಬ್ಬರಿಗೆ, ಅದು ಪ್ರಾಣ ಹೋದಂಥ ಒಂದು ವ್ಯಕ್ತಿಗಳಿಗೆ ಪರಿಹಾರ ಕೊಟ್ಟಿದ್ದು ಬಿಟ್ಟರೆ, ಯಾವುದಾದ್ರೂ ಒಂದು ಬಡ ಕುಟುಂಬಗಳಿಗೆ ಅಲ್ಲಿ ಮೂಡಿಗೆರೆ ಅನ್ನೋಲ್ಲ ನಮ್ಮ ಚಿಕ್ಕಮಗಳೂರಿನ ಭಾಗದಲ್ಲಿ ಎಷ್ಟರ ಮಟ್ಟಿಗೆ ಅವರ ನೆರವು ಹೋಗಿದ್ದೀರಿ ರೈತರಿಗೆ? ಕಾಫಿ ಬೆಳೆಗಾರರು ಪೆಟ್ಟು ತಿಂದಿದ್ದಾರೆ. ಇದು ಈ ಸರ್ಕಾರ ಯಾವ ರೀತಿ ನಡೀತಾ ಇದೆ, ಇಷ್ಟರೊಳಗೆ ದೊಡ್ಡ ಮಟ್ಟದಲ್ಲಿ ಇವತ್ತು ಯುದ್ಧೋಪಾದಿಯಲ್ಲಿ ಪರಿಹಾರದ ಕಾರ್ಯಕ್ರಮಗಳು ಆಗಬೇಕಾಗಿತ್ತು. ಆ ಪರಿಸ್ಥಿತಿ ನಾವಿಲ್ಲಿ ನೋಡಲಿಲ್ಲ. ಇನ್ನೂ ಸಹ ಸಮೀಕ್ಷೆಗಳು ಪೂರ್ಣಗೊಂಡಿಲ್ಲ. ನನಗೆ ಕೆಲವು ಜಿಲ್ಲೆಯಲ್ಲಿ ರೈತರು ಹೇಳ್ತಾರೆ, ಅಧಿಕಾರಿಗಳು ನಿಮ್ಮ ಹೊಲದಲ್ಲಿ ಎಷ್ಟು ಬೆಳೆ ನಾಶ ಆಗಿದೆ, ಎಷ್ಟು ಪ್ರಮಾಣದಲ್ಲಿ ನಿಮ್ಗೆ ತೊಂದರೆ ಆಗಿದೆ, ನೀವೇ ಒಂದು ಮಾಹಿತಿ ತಂದು ಕೊಟ್ಟುಬಿಡಿ ಅಂತ ಹೇಳ್ತಾರಂತೆ ಕೆಲವು ರೈತರಿಗೆ. ಇದು ಇರ್ತಕ್ಕಂಥ ವಾಸ್ತವಾಂಶ. ಇದು ರಾಜಕೀಯ ಟೀಕೆಗೆ ನಾನು ಹೇಳ್ತಾ ಇಲ್ಲ. ಕೆಲವು ರೈತರು ನನಗೆ ದೂರವಾಣಿಯಲ್ಲಿ ಹೇಳಿದಂಥ ವಿಷಯವನ್ನು ನಿಮ್ಮ ಮುಖಾಂತರ ತಿಳಿಸ್ತಾ ಇದ್ದೇನೆ ಸರ್ಕಾರಕ್ಕೆ. ಇದೆಲ್ಲ ನಾನು ಪ್ರತಿದಿನ ನಾನೇನು ಗಮನಿಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಗೊತ್ತಂಥ ರೀತಿಯಲ್ಲಿ ನನಗೆ ಆರೋಗ್ಯದ ಸಮಸ್ಯೆಗಳು ಇಲ್ಲದೆ ಹೋಗಿದ್ದರೆ ಬಹುಶಃ ಇಷ್ಟೊತ್ತಿಗೆ ನಾನು ಅಲ್ಲೇ 1 ವಾರ ಕ್ಯಾಂಪ್ ಮಾಡುವೆ. ನಾನು ಹಿಂದೆ ಆಕಸ್ಮಿಕವಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಇಂಥ ಪರಿಸ್ಥಿತಿನಲ್ಲಿ ಯಾವ ರೀತಿ ನಡ್ಕೋಬೇಕು ಅಂತಕ್ಕಂಥದ್ದನ್ನು ಈಗಾಗಲೇ ಆ ಸಂದರ್ಭದಲ್ಲಿ ಜವಾಬ್ದಾರಿ ನಿರ್ವಹಣೆ ಮಾಡಿದ್ದೇನೆ. ಉದಾಹರಣೆಗೆ ನಿಮಗೆಲ್ಲ ಗೊತ್ತಿದೆ, ಕೊಡಗಿನ ಅನಾಹುತ, ಭಾರಿ ಅನಾಹುತ 2018ರಲ್ಲಿ ಆದಂಥದ್ದೇನಿದೆ, ತಕ್ಷಣ ಯಾವ ರೀತಿಯ ಕ್ರಮಗಳನ್ನ ನಾನು ತೆಗೆದುಕೊಂಡೆ. ಇವತ್ತು ಮನೆ ಬಿದ್ದೋದಂಥ ಕುಟುಂಬಗಳಿಗೆ ಯಾವ ರೀತಿ ಪರಿಹಾರ ಕೊಟ್ಟೆ, ಸಂಪೂರ್ಣ ಮನೆ ಹೋದಂಥದಿಗೆ 1,000 ಮನೆ ಕಟ್ತಕ್ಕಂಥ ನಿರ್ಧಾರ ಮಾಡಿ 10 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಮನೆ ನಿರ್ಮಾಣ ಮಾಡಿಕೊಟ್ಟು 1 ಲಕ್ಷ ರೂಪಾಯಿವರೆಗೆ ತಕ್ಷಣ ಪರಿಹಾರ ಕೊಟ್ಟು
ಅವರಿಗೆ ಸಂಪೂರ್ಣ ಮಾಡಿ ಕೊಡೋವರೆಗೆ ತಿಂಗಳಿಗೆ 10,000 ರೂಪಾಯಿ ರೆಂಟ್ ಕೊಟ್ಟೆ ಬಾಡಿಗೆನ ಅವರಿಗೆ ಹೇಳ್ತಾ ಹೋದರೆ ಹಲವಾರು ವಿಷಯಗಳನ್ನ ನಾನು ಹೇಳಬಲ್ಲೆ. ನಾನು ಯಾವ ರೀತಿ ಕೆಲಸ ನಿರ್ವಹಿಸಬೇಕಿದ್ರೆ ಈ ಸರ್ಕಾರದಲ್ಲಿ ವಿರೋಧ ಪಕ್ಷಗಳು ನಾವೇನಾದ್ರು ಚರ್ಚೆ ಮಾಡಿದ್ರೆ ನೀವೇನು ಮಾಡಿದ್ದೀರಿ ಅಂತಾರೆ, ನಿಮ್ಮ ಕಾಲದಲ್ಲಿ ಏನಾಯಿತು ಅಂತ ಹೇಳ್ತೀರಿ. ಅದರ ಹಿನ್ನೆಲೆಯಲ್ಲಿ ನಾನು ಉದಾಹರಣೆ ಕೊಟ್ಟೆ, ನನ್ನ ಜವಾಬ್ದಾರಿ ಯಾವ ರೀತಿ ನಿರ್ವಹಿಸಿದ್ದೇನೆ ಅಂತ ಹೇಳಿ. ನಾನು ರಾಜ್ಯ ಸರ್ಕಾರಕ್ಕೆ ಒಂದು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೀನಿ. ಪದೇ ಪದೇ ನೀವು ಕೇಂದ್ರ ಸರ್ಕಾರದ ಜೊತೆ ಘರ್ಷಣೆಗೆ ಹೋಗಬೇಡಿ. ಘರ್ಷಣೆಗೆ ಹೋಗೋದ್ರಿಂದ ಏನೂ ಸಿಗೋದಿಲ್ಲ. ವಿಶ್ವಾಸದಲ್ಲಿ ಹೌದು, ಹಲವಾರು ವಿಷಯದಲ್ಲಿ ನಾನಿವತ್ತು ಕೇಂದ್ರದಲ್ಲಿ ಮಂತ್ರಿ ಇರ್ಬೋದು, ನನಗೆ ಗೊತ್ತಿದೆ ಕೆಲವು ವಿಷಯಗಳು, ನಾನು ಮಾತಾಡೋದಿಲ್ಲ. ಆದರೆ ನಾನು ಒಂದು ಮಾತು ಹೇಳ್ತೀನಿ, ಕೇಂದ್ರ ಸರ್ಕಾರದಿಂದ ನನಗೆ ನರೇಂದ್ರ ಮೋದಿಯವರು ಗೌರವಾನ್ವಿತ ಪ್ರಧಾನಮಂತ್ರಿಗಳೇನಿದ್ದಾರೆ ಅವ್ರ ಮೇಲೆ ವಿಶ್ವಾಸವೂ ಇದೆ, ನಂಬಿಕೆಯೂ ಇದೆ. ನೀವು ಸರಿಯಾದ ರೀತಿಯಲ್ಲಿ ಬಂದು ಒಂದು ವಿಶ್ವಾಸದಲ್ಲಿ ನೀವು ಅಲ್ಲಾಗಿರ್ತಕ್ಕಂಥ ಅನಾಹುತಗಳ ಬಗ್ಗೆ ನೆರವು ನೀಡಿ ಅಂತಕ್ಕಂಥದ್ದು ಅದಕ್ಕೂ ಒಂದು ಸೌಜನ್ಯ ಅನ್ನೋದಿದೆ. ಅದರ ಮುಖಾಂತರ ನೀವು ಚರ್ಚೆ ಮಾಡಬೇಕು. ನೀವು ಅಲ್ಲಿ ಬೆಂಗಳೂರಿನಲ್ಲಿ ಕೂತ್ಕೊಂಡು ಮಾಧ್ಯಮದ ಸ್ನೇಹಿತರ ಮುಂದೆ ನಮ್ಗೆ ಹಾಗಾಗಿದೆ ಹೀಗಾಗಿದೆ, ನಮ್ಗೆ ಅನ್ಯಾಯ, ಇದು ಎಷ್ಟು ದಿವಸ ಹೇಳ್ತೀರಿ? ನಾನು 2 ಬಾರಿ ಮುಖ್ಯಮಂತ್ರಿ ಇದ್ದೆ. ಮೊದಲನೇ ಬಾರಿ ನಾನು BJP ಜೊತೆ ಮುಖ್ಯಮಂತ್ರಿ ಆದೆ. ಅವತ್ತು ಕಾಂಗ್ರೆಸ್ ಸರ್ಕಾರ ಅದೇನಿಲ್ಲ, UPA ಸರ್ಕಾರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.